ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಿನಲ್ಲಿ ಸಚಿವ ಸಂಪುಟ ಪುನರ್ ರಚನೆಯಾಗುವುದು ನಿಶ್ಚಿತವಾಗಿದ್ದು, ಕೊಡಗಿನ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಲು ಬೇಡಿಕೆ ಸಲ್ಲಿಸಲಾಗುವುದೆಂದು ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರ ಶಾಸಕ ಎಸ್ ಪೊನ್ನಣ್ಣವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೆಂಬರ್ ತಿಂಗಳಲ್ಲಿ ಸಚಿವ ಸಂಪುಟ ಪುನರ್ ರಚನೆ ಆಗುತ್ತೆ ಅಂತ ಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಕ್ರಿಯೆ ಆರಂಭ ನಂತರ ಕೊಡಗಿಗೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಸಲ್ಲಿಸಲಾಗುವುದು. ರಾಜಕೀಯದಲ್ಲಿ ಹೊಸ ಮುಖಗಳು ಬರಬೇಕು, ಆಡಳಿತದ ಅನುಭವ ಪಡೆಯಬೇಕು. ಕೊಡಗಿಗೆ ಹಲವು ವರ್ಷಗಳಿಂದ ಸಂಪುಟದಲ್ಲಿ ಸ್ಥಾನ ದೊರೆತಿಲ್ಲ. ಅಪ್ಪಚ್ಚು ರಂಜನ್ ಅಲ್ಪಾವಧಿಗೆ ಸಚಿವರಾಗಿದ್ದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ನಿರ್ಲಕ್ಷ್ಯ ಇರಬಾರದು. ಇದನ್ನ ಮುಂದಿಟ್ಟು ಸ್ಥಾನ ಕೇಳಲಾಗುವುದೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಹೇಳಿದ್ದಾರೆ. ಕೊಡೋದಕ್ಕೆ ಅದು ಪ್ರಕೃತಿ ನಿಯಮ, ಅದು ನಾವೇ ಕೊಡೋಕ್ಕಾಗಲ್ಲ. ಯಾಕಂದರೆ ಅನುಭವ ಇದೆಯಲ್ಲ ಭಾಳ ಮುಖ್ಯ. ಅನುಭವದಿಂದ ಅವರ ಅನುಭವದ ಕೆಳಗೆ ಆಡಳಿತ ನಡಿಬೇಕು. ಆದರೆ ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು, ಹೊಸ ಮುಖಗಳು ಮುಂದೆ ಬರಬೇಕು, ಮತ್ತು ಪಕ್ಷವನ್ನು ಕೂಡ ಕಟ್ಟುವಂಥ ಜವಾಬ್ದಾರಿಯನ್ನು ವಹಿಸಬೇಕು. ಅದಕ್ಕೆ ಇದು ಆಡಳಿತವನ್ನು ನಡೆಸುವಂಥ ಅನುಭವ ಕೂಡ ಪಡಿಬೇಕು. ಇದು ಎಲ್ಲ ಒಂದು ಸರ್ಕಾರಗಳಲ್ಲಿ, ಎಲ್ಲ ಸಂಘಟನೆಗಳಲ್ಲೂ ಕೂಡ ಈ ಚಿಂತನೆ ಇದ್ದೇ ಇರ್ತದೆ. ನಮ್ಮಲ್ಲೂ ಕೂಡ ಅದಿದೆ ಅಂತ ನನ್ನ ಅನಿಸಿಕೆ. ಕೊಡಗಿಗೆ ವಿಶೇಷವಾಗಿ ಭಾಳಷ್ಟು ವರ್ಷಗಳಿಂದ ಸಿಗಲಿಲ್ಲ. ಸುದೀರ್ಘ ಕಾಲ ಶಾಸಕರಾಗಿದ್ದಂಥವ್ರು ಕೂಡ ಅವಕಾಶ ಕೊಡಲಿಲ್ಲ. ಭಾರತೀಯ ಜನತಾ ಪಕ್ಷದವರು ರಂಜನ್ ಅಪ್ಪಚ್ಚನವರು 5 ಬಾರಿ ಶಾಸಕರಾಗಿದ್ದರು. ಬೋಪಯ್ಯನವರು 4 ಬಾರಿ ಶಾಸಕರಾಗಿದ್ದರು. ಅವರು ಒಂದು ಬಾರಿ ಕೂಡ ಮಂತ್ರಿ ಆಗಲಿಕ್ಕಾಗಲಿಲ್ಲ. ಮತ್ತು ರಂಜನ್ ಅಪ್ಪಚ್ಚನವರು ಭಾಳ ಸಣ್ಣ ಅವಧಿಗೆ 6 ತಿಂಗಳು 8 ತಿಂಗಳು ಒಂದು ಇದ್ದಲ್ಲಿ ಅದು ಮಂತ್ರಿ ಅದು ಬಿಟ್ಟರೆ ಆ ಥರ ನಿರ್ಲಕ್ಷ್ಯ ಅದು ಒಳ್ಳೆಯದಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ ಹೇಳುವಂಥ ಕೂಗು ನಮ್ಮದು. ಮುಂದಕ್ಕೆ ನೋಡೋಣ ಏನೇನು ಪುನರ್ರಚನೆ ಖಂಡಿತ. ಈ ಮುಖ್ಯಮಂತ್ರಿಗಳೇ ತಾನೇ ಅದನ್ನು ತೀರ್ಮಾನ ಮಾಡಬೇಕು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಆ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರೆ ಅದು ಖಂಡಿತವಾಗಿ ವರಿಷ್ಠರ ಸೂಚನೆ ಮೇಲೆ ಕೊಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ.